ವರ್ಷದ ಬಳಿಕ ಕೊನೆಗೂ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ರು ವೈಷ್ಣವಿ ಗೌಡ. ಸೀತಾರಾಮ ಮತ್ತು ಅಗ್ನಿಸಾಕ್ಷಿ ಧಾರಾವಾಹಿಗಳ ಮೂಲಕ ಕನ್ನಡ ಕಿರುತೆರೆಯಲ್ಲಿ ಮೋಡಿ ಮಾಡಿದ ಚೆಲುವೆ ವೈಷ್ಣವಿ ಗೌಡ ಕೊನೆಗೂ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಮತ್ತೆ ಶೀಘ್ರದಲ್ಲೇ ಕಿರುತೆರೆಗೆ ಎಂಟ್ರಿ ಕೊಡೋದಕ್ಕೆ ನಟಿ ರೆಡಿ ಆಗಿದ್ದಾರೆ. ವೈಷ್ಣವಿ ಗೌಡ ಕನ್ನಡ ಕಿರುತೆರೆಯ ಜನಪ್ರಿಯ ನಟಿಯರಲ್ಲಿ ಒಬ್ಬರು ವೈಷ್ಣವಿ ಗೌಡರಾಗಿದ್ದು, ಅಗ್ನಿಸಾಕ್ಷಿಯ ಮೂಲಕ ಕನ್ನಡಿಗರ ಮನೆ ಮನಗಳಲ್ಲಿ ನೆಲೆಸಿದ ಈ ಬೆಡಗಿ ನಂತರ ಸೀತಾರಾಮ ಧಾರಾವಾಹಿ ಮೂಲಕ ಮತ್ತಷ್ಟು ಜನಪ್ರಿಯತೆ ಪಡೆದಿದ್ದಾರೆ. ಅಲ್ಲದೆ ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾರಾಮ ಮತ್ತು ಸಿಹಿಯ ಮುದ್ದಾದ ಕಥೆಯನ್ನ ಜನ ಇಷ್ಟಪಟ್ಟಿದ್ದರು. ಆದ್ರೆ ಕಳೆದ ವರ್ಷ ಮೇ ಅಂತ್ಯದಲ್ಲಿ ಸೀರಿಯಲ್ ಮುಗಿದಿದ್ದು, ಜೂನ್ನಲ್ಲಿ ವೈಷ್ಣವಿ ಅನುಕೂಲ್ ಮಿಶ್ರಾ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು. ಇನ್ನು ಮತ್ತೆ ನಟಿಸೋದೇ ಇಲ್ಲ ಅಂದ್ಕೊಂಡವ್ರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ವೈಷ್ಣವಿ ಗೌಡ. ಸೀತಾರಾಮ ಮುಗಿಯುತ್ತಿದ್ದಂತೆ ಮದುವೆಯಾದ ವೈಷ್ಣವಿಯನ್ನ ನೋಡಿ ಇನ್ನು ಮುಂದೆ ನಟಿ ಕಿರುತೆರೆಯಲ್ಲಿ ನಟಿಸೋದೇ ಇಲ್ಲ ಎನ್ನುವ ಮಾತು ಕೇಳಿ ಬಂದಿತು. ಆದ್ರೆ ವೈಷ್ಣವಿ ಬಳಿಕ ವೆಬ್ ಸೀರೀಸ್ ಒಂದರಲ್ಲಿ ನಟಿಸಿದ್ರು. ಇದೀಗ ಮತ್ತೊಂದು ಗುಡ್ ನ್ಯೂಸ್ ಜೊತೆ ಬಂದಿದ್ದಾರೆ. ಹೊಸ ಧಾರಾವಾಹಿಯಲ್ಲಿ ವೈಷ್ಣವಿ ಗೌಡ ಕಾಣಿಸ್ಕೊಳ್ತಾ ಇದ್ದಾರೆ. ಇದೀಗ ವೈಷ್ಣವಿ ಗೌಡ ಹೊಸ ಧಾರಾವಾಹಿಯಲ್ಲಿ ಹೊಸ ರೀತಿಯ ಪಾತ್ರದಲ್ಲಿ ನಟಿಸುತ್ತಿರುವುದಾಗಿ ಸುದ್ದಿಯೊಂದು ಹರಿದಾಡ್ತಿದೆ. ಆದ್ರೆ ಇದು ಸುಳ್ಳು ಸುದ್ದಿ ಖಂಡಿತ ಅಲ್ಲ. ಯಾಕೆಂದ್ರೆ ವೈಷ್ಣವಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಹಿಂಟ್ ನೀಡಿದ್ದಾರೆ. ಏನು ಹೇಳಿದ್ದಾರೆ ವೈಷ್ಣವಿ ಗೌಡ ಹಾಗಾದ್ರೆ? ವೈಷ್ಣವಿ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿ ಹಾಕಿದ್ದು ಮತ್ತೊಂದು ಪಾತ್ರ, ಮತ್ತೊಂದು ಜರ್ನಿ ಹೇಳಲು ಮತ್ತೊಂದು ಕಥೆ ಸೈನ್ಡ್ ಅಂಡ್ ಸೀಲ್ಡ್ ಎಂದು ಬರೆದುಕೊಂಡಿದ್ದಾರೆ. ಆದ್ರೆ ಅವರು ಯಾವ ವಾಹಿನಿಯಲ್ಲಿ ಯಾವ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಎನ್ನುವ ಮಾಹಿತಿ ಮಾತ್ರ ಇನ್ನು ತಿಳಿದು ಬಂದಿಲ್ಲ. ಹೊಸ ಧಾರಾವಾಹಿಯಲ್ಲಿ ನಟನೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಂತೆ ಹೊಸ ಧಾರಾವಾಹಿಯಲ್ಲಿ ವೈಷ್ಣವಿ ಗೌಡ ನಟಿಸ್ತಾ ಇದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಹೊಸ ವಾಹಿನಿ ಅಂದ್ರೆ ಯಾವುದು? ಈಗಾಗಲೇ ಕಲರ್ಸ್ ಮತ್ತು ಜೀ ಕನ್ನಡದಲ್ಲಿ ನಟಿಸಿರೋದ್ರಿಂದ ಸ್ಟಾರ್ ಸುವರ್ಣ ಅಥವಾ ಉದಯ ಟಿವಿಯಲ್ಲೂ ಸಹ ನಟಿಸುವ ಸಾಧ್ಯತೆ ಇದೆ. ಯಾವುದಕ್ಕೂ ಕಾದು ನೋಡಬೇಕಾಗಿದೆ.